ನಮಸ್ಕಾರ ವೀಕ್ಷಕರೇ. ಚೈನಾದಲ್ಲಿ ರೀಸೆಂಟ್ ಆಗಿ ಇದೊಂದು ಕಾಣಿಸ್ಕೊಳ್ತಾ ಇದೆ, ಸಿಟಿಸನ್ ಫೋರ್ಸ್ ಟು ಲೀವ್ ಆನ್ ಸ್ಟ್ರೀಟ್ ಅಂತ ಎಷ್ಟೋ ವಿಡಿಯೋಗಳು ಆಗ್ತಾ ಇದ್ದಾರೆ. ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಅವರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಬದುಕೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟೋ ಜನಕ್ಕೆ ಫೆಸಿಲಿಟಿಗಳು ಸಿಗ್ತಾ ಇಲ್ಲ. ರೋಡ್ ಅಲ್ಲೇ ಮಲಗಿದ್ದಾರೆ, ಓಡಾಡೋದಕ್ಕೆ ವೆಹಿಕಲ್ಗಳು ಸಿಗ್ತಾ ಇಲ್ಲ. ಬ್ಲಾಕ್ ಲಿಸ್ಟ್ ಆಗಿರೋದು ಯಾಕೆ? ಇದು ಅಂತ ಅಲ್ಲ, ಎಷ್ಟೋ ವಿಡಿಯೋಗಳು ಇದ್ರ ಬಗ್ಗೆನೇ ಓಡ್ತಾ ಇದೆ. ಎಲ್ಲರೂ ಕೂಡ ಬ್ಲಾಕ್ ಲಿಸ್ಟ್ ಆಗ್ತಾ ಇದ್ದಾರೆ. ಯಾರು ಇವರೆಲ್ಲ? ಯಾಕೆ ಈ ತರ ಸಿಸ್ಟಮ್ ತರ್ತಾ ಇದೆ ಚೈನಾ ಅನ್ನೋದಾದ್ರೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಷ್ಟೋ ಇನ್ಫಾರ್ಮೇಶನ್ಗಳು ಓಡಾಡ್ತಾ ಇದೆ. ಇನ್ನ ನ್ಯೂಸ್ ಗಳಲ್ಲೂ ಕೂಡ ಬರ್ತಾ ಇದೆ. ತುಂಬಾ ವರ್ಷಗಳಿಂದ ಇಂಥ ಸ್ಕೀಮ್ಗಳನ್ನ ತರಬೇಕು ಅಂತ ಇತ್ತು, ಇವಾಗ ತಂದಿದೆ. ಯಾರು ಲೋನ್ ಕಟ್ಟೋದಿಲ್ಲ, ಬೇಸಿಕಲಿ ಲೋನ್ ತಗೊಳ್ತಾರೆ, ಎಷ್ಟೋ ಜನ ಕಟ್ಟೋದಿಲ್ಲ, ಮೋಸ ಮಾಡ್ತಾರೆ ಬ್ಯಾಂಕ್ಗಳಿಗೆ. ಹೌದು, ಅವ್ರು ಮೋಸ ಮಾಡೋದ್ರು ಪ್ರೂವ್ ಆಯ್ತು. ಇನ್ನ ಎಷ್ಟೋ ಜನ ಬ್ಯಾಂಕ್ಗಳಿಗೆ ಮೋಸ ಮಾಡೋದ್ರ ಜೊತೆ ಗ್ರಾಹಕರಿಗೆ ಮೋಸ ಮಾಡ್ತಾರೆ. ಬಿಸ್ನೆಸ್ ಹೆಸರಲ್ಲಿ, ಹೋಟೆಲ್ಗಳ ಹೆಸರಲ್ಲಿ ಜನಕ್ಕೆ ಮೋಸ ಮಾಡ್ತಾರೆ. ಚಿಟ್ ಫಂಡ್ ನಡೆಸ್ತೀನಿ ಅಂತ ಹೇಳಿ ಜನರ ಹತ್ರ ದುಡ್ಡು ಕಿತ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ. ಅಂತವ್ರನ್ನು ಕೂಡ ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸ್ತಾ ಇದ್ದಾರೆ. ಯಾಕಿಂತ ಪರಿಸ್ಥಿತಿ ಚೈನಾಗ್ ಬಂತು, ಯಾಕಿಂತದ್ದನ್ನ ಚೈನಾ ಮಾಡ್ತಾ ಇದೆ ಅನ್ನೋದಾದ್ರೆ ಒಂದ್ ಆರ್ಟಿಕಲ್ ಅದ್ರ ಬಗ್ಗೆನೆ ಪಬ್ಲಿಷ್ ಆಯ್ತು. ಫಸ್ಟ್ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅಂತ ತಂದ್ರು. ಯಾರು ಬ್ಯಾಂಕ್ಗಳಿಗೆ ಮೋಸ ಮಾಡ್ತಾರೆ, ನಾನು ಮೊದಲೇ ಹೇಳಿದ್ನಲ್ಲ, ಸಾಲನ ಉಳಿಸ್ಕೊಳ್ತಾರೆ, ಬ್ಯಾಂಕ್ಗಳಿಗೆ ಲೋನ್ ಕಟ್ಟೋದಿಲ್ಲ, ಅಂತವ್ರ ಮೇಲೆ ಇಂಥ ಆಕ್ಷನ್ ನ ತಗೊಳ್ಳೋಣ. ಅಂದ್ರೆ ಆರ್ಥಿಕ ವ್ಯವಸ್ಥೆ ಇಂಪ್ರೂವ್ ಮಾಡಬೇಕು ಅಂದ್ರೆ ಕೆಲವಷ್ಟು ಆಕ್ಷನ್ಗಳನ್ನ ತಗೊಳ್ಳೇಬೇಕು. ನಮ್ಮ ದೇಶದಲ್ಲೂ ಎಷ್ಟೆಷ್ಟು ಜನ ಮೋಸ ಮಾಡಿ ಬೇರೆ ದೇಶಕ್ಕೆಲ್ಲ ಓಡೋಗಿ ಕೂತಿದ್ದಾರೆ. ಇನ್ನ ನಮ್ಮ ದೇಶದಲ್ಲೇ ಮೋಸ ಮಾಡಿ ತಲೆ ತಪ್ಪಿಸ್ಕೊಂಡು ಊರಿಂದ ಬೇರೆ ಊರಿಗೆ ಹೋಗಿ ಬದುಕ್ತಾ ಇರೋರು ಇರ್ತಾರೆ. ಇನ್ನ ಜನರ ದುಡ್ಡನ್ನ ಬಾಚ್ಕೊಂಡು ಹೋಗಿ ಬೇರೆ ಕಡೆ ಬದುಕ್ತಾ ಇರ್ತಾರೆ. ಗೌರ್ಮೆಂಟ್ ರೂಲ್ಸ್ ಗಳನ್ನ ನಾವು ಫಾಲೋನೇ ಮಾಡೋದಿಲ್ಲ ಅಂತ ಇರ್ತಾರೆ. ಈಗ ಅಂತದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂದ್ರೆ ಒಂದು ಸಿಸ್ಟಮ್ ನ ತರಬೇಕು ಅಂತ ಹೇಳಿ ಇಂಥದ್ದನ್ನ ಮಾಡ್ತಾ ಇದೆ ಈಗ ಚೈನಾ ಗೌರ್ಮೆಂಟ್. ಇದರಿಂದನೇ ರಸ್ತೆನಲ್ಲಿ ಮಲಗುವಂತ ಪರಿಸ್ಥಿತಿ, ರಸ್ತೆಗೆ ಬಿದ್ದಿದ್ದಾರೆ ಜನ ಅಂತಾನೆ ಹೇಳ್ಬೋದು. ಅದನ್ನೇ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರೆದಿದ್ದಾರೆ. ಇಲ್ಲಿ ಅವರು ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಮಾಡಿರೋ ಪ್ರಕಾರ ಅವ್ರು ಹೇಳ್ತಾರೆ, ಯಾರ್ಯಾರಿಗೆ ಈ ರೀತಿ ಬ್ಲಾಕ್ ಲಿಸ್ಟ್ ಮಾಡ್ತಾ ಇದ್ದಾರೆ, ಲೋನ್ ಕಟ್ಟದೇ ಇರೋರಿಗೆ, ಬಿಸ್ನೆಸ್ ಹೆಸರಲ್ಲಿ ಮೋಸ ಮಾಡಿರೋರಿಗೆ, ಕೋರ್ಟ್ ಆರ್ಡರ್ ಗಳನ್ನ ವೈಲೇಷನ್ ಮಾಡಿರ್ತಾರೆ, ರೂಲ್ಸ್ ಗಳಿರುತ್ತೆ ಕೆಲವೊಂದು ಕೋರ್ಟ್ ಇಂದ, ಅದನ್ನ ವೈಲೇಷನ್ ಮಾಡಿರ್ತಾರೆ. ಎಕ್ಸಾಂಪಲ್, ಮನೆ ಈ ರೀತಿ ಕಟ್ಟಬೇಕು ಅಂತ ಇದ್ರೆ ಅದನ್ನ ಮೀರಿ ಕಟ್ತೀವಿ, ಬಿಲ್ಡಿಂಗ್ ಇಷ್ಟೇ ಕಟ್ಟಬೇಕು ಅಂತ ಇದ್ರೆ ಮೀರಿ ಕಟ್ತೀವಿ, ನಮ್ಮನ್ನ ಯಾರು ಕೇಳೋರು ಅಂತ ಬದುಕ್ತೀವಿ ಅಂತವ್ರಿಗೆ. ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಸ್ಕ್ಯಾಮ್ಸ್ ಅಂದ್ರೆ ಈಗ ನಾವು ನೋಡ್ತೀವಲ್ಲ ದಿನನಿತ್ಯ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ 100 ರೂಪಾಯಿಗೆ ಒಂದ್ ಸೀರೆ, 50 ರೂಪಾಯಿಗೆ ಒಂದ್ ಸೀರೆ, ಎಷ್ಟೊಂದು ನೋಡ್ತಾ ಇದೀವಿ. ಈ ತರ ಬಟ್ಟೆಗಳಾಗ್ಬೋದು, ಇನ್ನ ಬೇರೆ ಬೇರೆ ಕ್ರೀಮ್ಗಳಾಗ್ಬೋದು. ಫಾಲ್ಸ್ ಸ್ಕ್ಯಾಮ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಯಾವ್ಯಾವ ಕೊಡ್ತಾರೆ, ಸುಳ್ಳು ಅಡ್ವರ್ಟೈಸ್ಮೆಂಟ್ ಅಂತವ್ರಿಗೆ. ಇನ್ನ ಕಾಂಟ್ರಾಕ್ಟ್ಸ್ಗಳು, ಬೇರೆಯವ್ರ ಹತ್ರ ಏನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಅದನ್ನ ಬ್ರೇಕ್ ಮಾಡಿರ್ತಾರೆ, ಅದನ್ನ ಫಾಲೋ ಮಾಡೋದಿಲ್ಲ, ಮನೆ ಕಟ್ಕೊಡ್ತೀವಿ ಅಂತನೋ ಇಲ್ಲ ಇನ್ನೊಂದೇನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಜಗಳಗಳಾಗೋಗುತ್ತೆ, ಅವರ ದುಡ್ಡನ್ನ ತಗೊಂಡು ಮೋಸ ಮಾಡಿರ್ತಾರೆ. ಪ್ರೂಫ್ಗಳು ಇತ್ತು ಅಂದ್ರೆ ಅಂತವ್ರನ್ನೆಲ್ಲ ಬ್ಲಾಕ್ ಲಿಸ್ಟ್ ಗೆ ಸೇರಿಸ್ತಾ ಇದ್ದಾರೆ. ಅಂದ್ರೆ ಜನರಲ್ಲಿ ಭಯದಿಂದ ಇಲ್ಲಿ ಒಂದು ರೂಲ್ ನ ಫಾಲೋ ಮಾಡೋ ಹಾಗೆ ಮಾಡ್ತಾ ಇದೆ ಚೈನಾ ಗೌರ್ಮೆಂಟ್. ಇನ್ನ ಸೀರಿಯಸ್ ಲೀಗಲ್ ಕೇಸ್ಗಳನ್ನ ಫೇಸ್ ಮಾಡ್ತಾ ಇರೋರು, ರೂಲ್ಸ್ ಗಳನ್ನ ಫಾಲೋ ಮಾಡದೇ ಇದ್ದು ಇಂಥವ್ರನ್ನೆಲ್ಲ ಈ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅಂತ ಒಂದು ಸ್ಕೀಮ್ ನ ತಂದಿದ್ದಾರೆ. ಸ್ಕೀಮ್ ಅಲ್ಲ, ಇದು ಪನಿಷ್ಮೆಂಟ್ ಅಂತಾನೆ ಅನ್ನಿ. ಆ ಪನಿಷ್ಮೆಂಟ್ ಅಲ್ಲಿ ಏನೇನಾಗುತ್ತೆ ಅಂದ್ರೆ, ಅವರು ಹೈ ಸ್ಪೀಡ್ ಟ್ರೈನ್ ನ ಯೂಸ್ ಮಾಡೋಂಗಿಲ್ಲ, ಏರೋಪ್ಲೇನ್ ಗಳನ್ನ ಯೂಸ್ ಮಾಡೋಂಗಿಲ್ಲ. ಯಾರು ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಾರೆ, ಲೋನ್ ಕಟ್ಟಿರೋದಿಲ್ಲ, ಜನಕ್ಕೆ ಮೋಸ ಮಾಡಿರ್ತಾರೆ, ಪ್ಲಸ್ ನಾನು ಹೇಳಿದಾಗ ಗೌರ್ಮೆಂಟ್ ರೂಲ್ಸ್ ಗಳನ್ನ ಫಾಲೋ ಮಾಡಿರೋದಿಲ್ಲ, ಲೀಗಲ್ ಲಾಗಳನ್ನ ಫಾಲೋ ಮಾಡೋದಿಲ್ಲ, ಅಂತವ್ರಿಗೆಲ್ಲ ಟ್ರೈನು ಸಿಗೋದಿಲ್ಲ, ಏರೋಪ್ಲೇನ್ ಹತ್ತೋದಂಗೆ ಇಲ್ಲ. ಆ ರೀತಿ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಲಕ್ಸುರಿ ಹೋಟೆಲ್ಗಳಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ ಕೊಡಲ್ಲ, ಬ್ಯಾಂಕ್ ಲೋನ್ಗಳು ಸಿಗೋದಿಲ್ಲ. ಇನ್ನ ಅವ್ರನ್ನ ಪ್ರೈವೇಟ್ ಸ್ಕೂಲ್ ಅಂದ್ರೆ ಅವ್ರ ಮಕ್ಕಳು ಏನಿರ್ತಾರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅವರ ಮಕ್ಕಳನ್ನ ಸೇರ್ಸೋದಕ್ಕೆ ಆಗೋದೇ ಇಲ್ಲ. ಇನ್ನ ಅವರ ಫೋಟೋ ಮತ್ತೆ ನೇಮು ಅಲ್ಲಲ್ಲೇ ರಸ್ತೆಗಳಲ್ಲಿ ಇವರು ಬ್ಲಾಕ್ ಲಿಸ್ಟೆಡ್, ಇವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಬೇಡಿ, ಇವ್ರು ಈ ರೀತಿ ತಪ್ಪು ಮಾಡಿದ್ದಾರೆ ಅಂತ ಅವರ ಫೋಟೋಗಳನ್ನ ಹಾಕಿ ತೋರಿಸ್ತಾ ಇದ್ದಾರೆ. ಜನ ಭಯದಿಂದ ಬದಲಾಗ್ಲಿ, ಒಂದು ರೂಲ್ ನ ಫಾಲೋ ಮಾಡೋಗಾಗ್ಲಿ, ದೇಶ ಮುಂದುವರಿಲಿ ಅಂತ ಈ ಸಿಸ್ಟಮ್ ತಂದಿರ್ಬೋದು. ಆದ್ರೆ ಜನ ಇಲ್ಲಿ ಬೀದಿಗೆ ಬೀಳ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಈ ತರ ಮಾಡಿದ್ರೆ ಎಷ್ಟು ಜನ ಬೀದಿಗೆ ಬೀಳ್ಬೋದು ಲೆಕ್ಕ ಹಾಕೊಳ್ಳಿ. ಇನ್ನ ಯಾವುದೇ ರೀತಿ ಕೆಲಸಗಳು ಅವ್ರಿಗೆ ಸಿಗೋದಿಲ್ಲ. ಯಾಕೆಂದ್ರೆ ಬ್ಲಾಕ್ ಲಿಸ್ಟೆಡ್ ಅಂತ ತೋರಿಸಿರ್ತಾರೆ, ಇವರು ಮೋಸಗಾರ, ಮೋಸ ಮಾಡಿದಾನೆ,
ಜೈಲ್ಗೆ ಹಾಕಿದ್ರೆ ಏನ್ ಮಾಡ್ತಾರೆ, ಜೈಲ್ಗೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಮತ್ತೆ ಜೈಲಲ್ಲಿ ಸಂಬಳ ಕೊಡ್ಬೇಕು, ಊಟ ಕೊಡ್ಬೇಕು, ಎಲ್ಲಾನು ನೋಡ್ಕೋಬೇಕು ಇವ್ರ ಆರೋಗ್ಯ ಎಲ್ಲ. ಅದಾದ್ಮೇಲೆ ಸಂಬಳ ಕೊಟ್ಟು ಆಚೆ ಕಳ್ಸ ಆದ್ಮೇಲೆ ಮತ್ತೆ ಬರ್ತಾರೆ, ಅದೇ ತಪ್ಪು ಮಾಡ್ತಾರೆ. ಜನರನ್ನ ಯಾಕೆ ಈ ರೀತಿ ಸಾಕಬೇಕು ನಾವು ಅಂತ ಚೈನಾ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಮೋಸ ಮಾಡೋದ್ನ ಅವ್ನಿಗಿರೋ ಸೊಸೈಟಿನಲ್ಲೇ ಶಿಕ್ಷೆ ಅನ್ನೋದಾಗ್ಬೇಕು. ಅದನ್ ಬಿಟ್ಟು ಮೋಸ ಮಾಡ್ದ, ಕರ್ಕೊಂಡು ಹೋದೆ, ಜೈಲ್ಗೆ ಹಾಕ್ದೆ, ಊಟ ಆಗದೆ 16 ವರ್ಷ, ಮತ್ತೆ ಅವನಿಗೆ ಸಂಬಳ ಕೊಟ್ಟೆ, ವಾಪಸ್ ಕಳಿಸ್ದೆ, ಮತ್ತೆ ಅವನ ಅದೇ ತಪ್ಪು ಮಾಡ್ದ. ರಿಪೀಟೆಡ್ಲಿ ಆಗ್ತಾನೆ ಇರುತ್ತೆ. ಇಂಥವ್ರನ್ನ ಯಾಕೆ ಸಾಕ್ಬೇಕು ಅಂತ ಇವತ್ತು ಚೈನಾ ತಗೊಂಡಿರೋ ಒಂದು ಡಿಸಿಷನ್ ಜನ ಬುದ್ಧಿ ಕಲಿತಾರೆ. ಜೈಲ್ಗೆ ಹಾಕಲ್ಲ, ಏನಿಲ್ಲ, ಹಾಗೆ ಬುದ್ಧಿ ಕಲಿಸ್ಬೋದು ಅನ್ನೋದು. ಅಂದ್ರೆ ನಾವು ಮಾಡಿದ್ದನ್ನ ಇಲ್ಲೇ ಅನುಭವಿಸ್ಬೇಕು ಅಂತ ಒಂದು ಮಾತು ಹೇಳ್ತಾ ಇದ್ರು, ಅಂಥದ್ದು ನಡೆಯುತ್ತೆ ಅಂತ. ಈಗ ಅಂಥದ್ದು ನಡೀತಿದೆ. ನಾವು ಮಾಡಿದ್ದನ್ನ ಇಲ್ಲೇ ಅನುಭವಿಸೋ ಹಾಗೆ ಚೈನಾ ತೋರಿಸ್ತಾ ಇದೆ ನೋಡಿ. ನಾವೇನ್ ತಪ್ಪು ಮಾಡಿರ್ತೀವಿ ಅದಕ್ಕೆ ಶಿಕ್ಷೆ. ನಾವು ಬೇರೆಯವ್ರು ಮೋಸ ಮಾಡಿರ್ತೀವಿ, ನಮಗೆ ಯಾವುದೇ ಫೆಸಿಲಿಟಿ ಬೇರೆಯವರಿಂದ ಸಿಗೋದಿಲ್ಲ, ಯಾರು ಸಪೋರ್ಟ್ ಮಾಡೋದಿಲ್ಲ, ಆ ತರದ್ದೆಲ್ಲ ಆಗ್ತಾ ಹೋಗುತ್ತೆ. ಇನ್ನ ಮುಂದೆ ಅವ್ರದಕ್ಕೆ ಏನೇನ್ ಆಗುತ್ತೆ ಅಂತಾನು ಮೆನ್ಷನ್ ಮಾಡ್ತಾರೆ ನೋಡಿ. ಲೋನ್ ತಗೊಳ್ಳೋದು ಬಿಡೋದಿಲ್ಲ ಅಂತ ಹೇಳಿದ್ರು, ಅವ್ರಿಗೆ ಟ್ಯಾಕ್ಸಸ್ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ. ಆಮೇಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಯಾವುದೂ ಕೂಡ ಅವರು ಬಿಡ್ ಮಾಡೋಂಗಿಲ್ಲ, ಯಾವುದೇ ರೀತಿ ಗೌರ್ಮೆಂಟ್ ಲೈಸೆನ್ಸ್ಗಳು ಸಿಗೋದಿಲ್ಲ. ಅದನ್ನ ರಿಮೂವ್ ಮಾಡೋದಕ್ಕೆ ವರ್ಷಾನ್ಗಟ್ಲೆ ಕಾಯ್ಬೇಕು. ಆ ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡಬೇಕು ಅಂದ್ರೆ ಅವರು ತಗೊಂಡಿದ್ದಂತ ಸಾಲ ಎಲ್ಲ ತೀರಿಸ್ಬೇಕು. ಜನರಿಗೆ ಏನ್ ಮೋಸ ಮಾಡಿದಾರೆ ಅದೆಲ್ಲ ಕಟ್ಕೊಡ್ಬೇಕು. ಎಲ್ಲ ಕಟ್ಕೊಡಿದೀನಿ ಅಂತ ಪ್ರೂಫ್ ಎಲ್ಲ ಕೊಟ್ಟಾದ್ಮೇಲೆ ಅದನ್ನ ಸ್ಟಡಿ ಮಾಡೋದಕ್ಕೆ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಅದು ಬಂದು ಸ್ಟಡಿ ಮಾಡಿ ಕೊನೆಗೆ ಇವ್ರನ್ನ ಆ ಬ್ಲಾಕ್ ಲಿಸ್ಟ್ ಇಂದ ತೆಗಿಯುತ್ತೆ. ಪ್ಲಸ್ ಚೈನಾದಲ್ಲಿ ಅಡ್ವಾನ್ಸ್ ಮೆಥಡ್ಗಳು ಏನೇನ್ ಫಾಲೋ ಮಾಡ್ತಾರೆ, ನಮ್ಮ ಫೇಸ್ ರೆಕಗ್ನಿಷನ್ ಅನ್ನೋದನ್ನ ರೋಡಲ್ಲಿ ಇರುವಂತ ಕ್ಯಾಮ್ರಾಗಳು ಮಾಡುತ್ತಲ್ಲಿ. ಆ ಫೇಸ್ ರೆಕಗ್ನಿಷನ್ ಇಂದ ಇಂಥ ವ್ಯಕ್ತಿ ಇಲ್ಲಿ ಓಡಾಡ್ತಾ ಇದ್ದಾನೆ, ಇವನು ಬ್ಲಾಕ್ ಲಿಸ್ಟೆಡ್ ಅಂತ ನಿಯರ್ ಬೈ ಸರೌಂಡಿಂಗ್ ಡಿಸ್ಪ್ಲೇಗಳಲ್ಲಿ ತೋರಿಸ್ತಾ ಹೋಗುತ್ತೆ. ಆ ರೀತಿ ತೋರಿಸೋದ್ರಿಂದ ಯಾರು ಕೂಡ ಅವ್ರ ಕೆಲಸನೇ ಕೊಡಲ್ಲ, ಇವನು ಮೋಸಗಾರ ಅನ್ನೋ ತರ ಒಂದು ನಮ್ಮ ಹಣೆ ಮೇಲೆ ಸ್ಟ್ಯಾಂಪ್ ಹೊಡೆದ ಹಾಗೆ ಅದು ಫಿಕ್ಸ್ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಇವತ್ತು ರಸ್ತೆಗೆ ಬೀಳ್ತಾ ಇದಾರೆ ಜನ, ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತಾ ಇದಾರೆ, ಕಷ್ಟ ಪಡ್ತಾ ಇದಾರೆ, ಬದುಕೋದಕ್ಕೆ ಆಪ್ಷನ್ ಇಲ್ಲದೆ ಭಿಕ್ಷೆ ಬೇಡ್ತಾ ಇದಾರೆ. ಲೆಕ್ಕ ಹಾಕೊಳ್ಳಿ, ಫೆಸಿಲಿಟಿಗಳು ಏನು ಇಲ್ಲ ಅಂದ್ರೆ ಯಾವ ರೀತಿ ಬದುಕಬೇಕು ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ಇಂಥದ್ದು ನಡೆದ್ರೆ ಮೋಸ ಮಾಡೋರಿಗೆ, ತಪ್ಪು ಮಾಡೋರಿಗೆ, ಅಡ್ವರ್ಟೈಸ್ಮೆಂಟ್ ಹೆಸರಲ್ಲಿ ಜನಕ್ಕೆ ಚೀಟ್ ಮಾಡೋರಿಗೆ ಎಲ್ಲರಿಗೂ ಇಂಥ ಪನಿಷ್ಮೆಂಟ್ ಆದ್ರೆ ನಮ್ಮ ದೇಶದಲ್ಲೂ ಆಗ್ತಾ ಇರೋ ಅರ್ಧ ಸ್ಕ್ಯಾಮ್ಗಳು ನಿಲ್ಲುತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ಕೋರ್ಟ್ ಕೇಸ್ ಹೋಗುತ್ತೆ, ಕೋರ್ಟ್ ಕೇಸ್ ಹೋದ್ಮೇಲೆ ಒಂದು 5-6 ವರ್ಷ 10 ವರ್ಷ ತೆಳ್ಳಾಡ್ತಾರೆ. 10 ವರ್ಷ ಆದ್ಮೇಲೆ ಶಿಕ್ಷೆ ಆದ್ರೂ ಅವನು ಜೈಲ್ಗೆ ಹೋದ್ರು ಅವನು ಚೆನ್ನಾಗಿ ಉಪಚಾರ ಎಲ್ಲ ಕೊಟ್ಟು, ಊಟ ಎಲ್ಲ ಕೊಟ್ಟು ನೆಮ್ಮದಿಯಾಗಿರ್ತಾನೆ. ಆಚೆ ಬಂದಾಗ ಸಂಬಳನೂ ಸಿಕ್ಕಿರುತ್ತೆ, ಮತ್ತೆ ಅದೇ ತಪ್ಪು ಮಾಡ್ತಾನೆ, ಮತ್ತೆ ಜೈಲ್ಗೆ ಹೋಗ್ತಾನೆ. ಆದ್ರೆ ಇರೋ ಜಾಗದಲ್ಲಿ ಈ ಶಿಕ್ಷೆ ಕೊಟ್ರೆ ಬುದ್ಧಿ ಕಲಿತಾರಲ್ಲ. ಒಳ್ಳೆ ಪನಿಷ್ಮೆಂಟ್ ನ ಚೈನಾ ಈಗ ಕಂಡ್ಕೊಂಡಿದೆ. ನಮ್ಮ ದೇಶದಲ್ಲೂ ಇಂಥದ್ದು ಬಂದ್ರೆ ತುಂಬಾನೇ ಒಳ್ಳೇದು. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಸ್ಕೀಮ್ಗಳನ್ನ ತಂದು ಜನರನ್ನ ಒನ್ ರೂಲ್ ಅಂಡರ್ ನಲ್ಲಿ ಬದುಕುವ ಹಾಗೆ ಮಾಡ್ತಾ ಇದ್ದಾರೆ. ಇಂಥ ವಿಷಯಗಳು ಎಷ್ಟೋ ಕಡೆ ನಡೀತಾ ಇದೆ, ಅವುಗಳನ್ನ ತಿಳ್ಕೊಳ್ಳೋಣ. ನಮಗೂ ಇದು ಫ್ಯೂಚರ್ ಅಲ್ಲಿ ಯೂಸ್ ಆದ್ರೂ ಆಗಬಹುದು. ಇನ್ನ ಈ ತರದ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.